ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಡಿಯೋದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಜರ್ನಲಿಸ್ಟ್ ಮತ್ತು ನಾವೆಲಿಸ್ಟ್ ಆದಂತಹ ಡೇನಿಯಲ್ ಡಿಫೆ ಅವರು ಬರೆದಂತಹ ಮಾಲ್ ಫ್ಲ್ಯಾಂಡರ್ಸನ್ನು ನೋಡೋಣ. ಈ ಕಾದಂಬರಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕಾದಂಬರಿ 1722ರಲ್ಲಿ ಪ್ರಕಟಣೆಗೊಂಡಿತು. ಈ ಕಾದಂಬರಿ ಎಲಿಜಬೆತ್ ಎನ್ನುವ ವ್ಯಕ್ತಿಯ ನಿಜ ಜೀವನದ ಕುರಿತಾಗಿದೆ. ಆಕೆ ಲಂಡನ್ನಿನ ಒಬ್ಬಳು ಕ್ರಿಮಿನಲ್ ಆಗಿದ್ದಳು. ನಮ್ಮ ಕಾದಂಬರಿಕಾರರಾದ ಡೇನಿಯಲ್ ಡಿಫೋ ನ್ಯೂಗೇಟ್ ಪ್ರಿಸನ್ ಎನ್ನುವ ಸ್ಥಳದಲ್ಲಿ ಅಪಾಯಿಂಟ್ ಆಗ್ತಾರೆ, ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿ ಅವರು ಈ ಕಥೆಯನ್ನು ಕೇಳ್ತಾರೆ. ಆ ನಿಜ ಜೀವನದ ಕಥೆಯನ್ನು ಆಧರಿಸಿದ ಕಾದಂಬರಿಯೇ ಮಾಲ್ ಫ್ಲ್ಯಾಂಡರ್ಸ್. ಈ ಕಾದಂಬರಿ 9 ಭಾಗಗಳನ್ನು ಒಳಗೊಂಡಿದೆ. ಫ್ಲ್ಯಾಂಡರ್ ಕಥೆಯನ್ನು ಹೇಳ್ತಾ ಇದ್ದಾಳೆ. ಮಾಲ್ ಫ್ಲ್ಯಾಂಡರ್ನ ಜನ್ಮವಾದದ್ದು ಲಂಡನ್ನಲ್ಲಿ ನ್ಯೂಗೇಟ್ ಪ್ರಿಸನ್ ಎನ್ನುವ ಜಾಗದಲ್ಲಿ. ಆಕೆಯ ಜೀವನ ಆರಂಭವಾದದ್ದೇ ಜೈಲಿನಲ್ಲಿ. 3 ವರ್ಷಗಳ ತನಕ ಜಿಪ್ಸಿ ಜನಗಳೊಂದಿಗೆ ಬದುಕಿದ್ದಳು. ಜಿಪ್ಸಿ ಜನಗಳು ಅಂದರೆ ಅಲೆಮಾರಿ ಜನಾಂಗ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇರುವವರು. ಅವರೊಂದಿಗೆ ತನ್ನ ಬಾಲ್ಯವನ್ನು ಕಳೀತಾಳೆ. ನಂತರ ಆಕೆ ಒಂದು ಸ್ಕೂಲಿಗೆ ಹೋಗ್ತಾಳೆ. ಆ ಸ್ಕೂಲನ್ನು ನಡೆಸ್ತಾ ಇದ್ದ ವ್ಯಕ್ತಿಯನ್ನು ನರ್ಸ್ ಅಂತ ಕರೀತಾ ಇದ್ರು. ಅಲ್ಲಿ ಆಕೆ ನೀಡಲ್ ವರ್ಕನ್ನು ಕಲಿತಾಳೆ, ಅಂದರೆ ಸೂಜಿಯಿಂದ ಹೆಣೆಯುವ ಕೆಲಸವನ್ನು ಕಲಿತಾಳೆ. ಅದರೊಂದಿಗೆ ಶಿಕ್ಷಣವನ್ನು ಪಡೀತಾ ಇದ್ಲು. ಸುಮಾರು 8 ವರ್ಷ ಪ್ರಾಯದಲ್ಲಿ ಅಂದ್ಕೊಳ್ತಾಳೆ, ನಾನು ಯಾರ ಸೆರ್ವೆಂಟೂ ಆಗಬಾರ್ದು, ನಾನೇ ಸ್ವತಃ ಯಜಮಾನನಾಗುವಂತೆ ಆಗಬೇಕು. ಆ ನರ್ಸ್ ತುಂಬ ಶ್ರೀಮಂತಳಾಗಿದ್ದಳು ಮತ್ತು ಮಾಲ್ ಫ್ಲ್ಯಾಂಡರ್ಸನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆಕೆಗೆ 2 ಗಂಡು ಮಕ್ಕಳಿದ್ದರು. ತನ್ನ ನೀಡಲ್ ವರ್ಕನ್ನು ಮುಂದುವರಿಸ್ತಾಳೆ. ಮುಂದೆ ಆಕೆ 14 ವರ್ಷ ಇರಬೇಕಾದ್ರೆ ಆ ಸ್ಕೂಲಿನ ನಡೆಸ್ತಾ ಇದ್ದಂತಹ ನರ್ಸ್ ಡೆತ್ ಆಗ್ತಾಳೆ. ನರ್ಸಿನ ದೊಡ್ಡ ಮಗ ಮಾಲ್ ಫ್ಲ್ಯಾಂಡರ್ಸನ್ನು ಲೈಂಗಿಕವಾಗಿ ದುರುಪಯೋಗಪಡಿಸಲು ಯೋಚನೆ ಮಾಡ್ತಾನೆ. ಮದುವೆಯಾಗಿ ಆಗುವುದಾಗಿ ಭರವಸೆಯನ್ನು ನೀಡ್ತಾನೆ, ಆದರೆ ಆತ ಲೈಂಗಿಕವಾಗಿ ಮಿಸ್ಯೂಸ್ ಮಾಡ್ತಾನೆ. ಸಣ್ಣ ಮಗನಾದ ರಾಬಿನ್ ಕೂಡ ಮಾಲ್ ಅಂದರೆ ಇಷ್ಟ ಇತ್ತು. ಅವನು ಮಾಲನ್ನು ಮದುವೆಯಾಗಬೇಕು ಅಂತ ಬಯಸ್ತಿದ್ದ. ಅವನು ಮಾಲನ್ನು ಮದುವೆ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಮಾಡ್ತಾನೆ. ಅವನ ಫ್ಯಾಮಿಲಿ ಕೂಡ ಒಪ್ಪಿಕೊಳ್ತದೆ. ಹಾಗೆ ರಾಬಿನ್ ಮತ್ತು ಮಾಲ್ ಸುಮಾರು 5 ವರ್ಷಗಳ ತನಕ ಒಟ್ಟಿಗೆ ಸಂಸಾರಿಗಳಾಗಿದ್ದರು. ರಾಬಿನ್ನಿಂದ 2 ಮಕ್ಕಳು ಕೂಡ ಆಯಿತು. ಕೆಲವೇ ಸಮಯಗಳಲ್ಲಿ ರಾಬಿನ್ನ ಡೆತ್ ಆಗುತ್ತದೆ. ರಾಬಿನ್ನಿಂದಾದ 2 ಮಕ್ಕಳನ್ನು ರಾಬಿನ್ನ ಪೇರೆಂಟ್ ತಮ್ಮೊಂದಿಗೆ ನೋಡಿಕೊಳ್ತಾಳೆ. ಅಷ್ಟೊತ್ತಿಗೆ ಮಾಲ್ ಪಾರ್ಟಿ ಅದಕ್ಕೆ ಇದಕ್ಕೆಲ್ಲ ಹೋಗೋದ್ರಲ್ಲಿ ಬ್ಯುಸಿಯಾಗಿದ್ದಳು. ಈ ನಡುವೆ ಮಾಲ್ಗೆ ಇನ್ನೊಂದು ಮದುವೆ ಕೂಡ ಆಗ್ತದೆ. ಆ ವ್ಯಕ್ತಿ ಹೊಸ ಹಸ್ಬೆಂಡ್ ಆಗಿದ್ದವ ಬಟ್ಟೆಗಳನ್ನು ಸೇಲ್ ಮಾಡುವ ವ್ಯಾಪಾರಿಯಾಗಿದ್ದ. ಅವನು ತಾನು ಮಾಡಿದ ಅಪರಾಧಕ್ಕಾಗಿ ಜೈಲಿಗೆ ಹೋಗ್ತಾನೆ. ಅಲ್ಲಿಂದ ಜೈಲಿಂದ ತಪ್ಪಿಸಿಕೊಂಡು ಫ್ರಾನ್ಸಿಗೆ ಹೋಗಿಬಿಡ್ತಾನೆ. ಈಗ ಮಾಲ್ ಪುನಃ ಏಕಾಂಗಿಯಾದಳು. ಅವಳು ತನ್ನ ಹೆಸರನ್ನು ಮಿಸ್ ಫ್ಲ್ಯಾಂಡರ್ಸ್ ಅಂತ ಇಟ್ಕೊಂಡ್ಳು. ಮಾಲಿಗೆ ಇನ್ನೂ ಒಂದು ಮದುವೆ ಆಗ್ತದೆ. ಆ ಹೊಸ ಹಸ್ಬೆಂಡ್ ಹೇಳ್ತಾನೆ, ನನ್ನ ಹತ್ರ ತುಂಬ ಹಣ ಏನೂ ಇಲ್ಲ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಷ್ಟು. ಮಾಲ್ ಕೂಡ ಹೇಳ್ತಾಳೆ, ನನ್ನ ಬಳಿ ಅಷ್ಟೇನೂ ಹಣವಿಲ್ಲ. ಈಗ ಇವಿಬ್ಬರು ಒಂದೇ ಕಂಡೀಷನಲ್ಲಿ ಇದ್ದರು. ಇಬ್ಬರು ಜೀವನೋಪಾಯಕ್ಕಾಗಿ ಏನಾದರೂ ಮಾಡಲೇಬೇಕು, ಯಾಕೆಂದರೆ ಇಬ್ಬರ ಹತ್ರವೂ ಹಣವಿರಲಿಲ್ಲ. ಅಷ್ಟೊತ್ತಿಗೆ ಫ್ಲ್ಯಾಂಡರ್ಸ್ನ ಹಸ್ಬೆಂಡ್ ಹೇಳ್ತಾನೆ, ನನಗೆ ವರ್ಜೀನಿಯಾ ಅಂದರೆ US ಅಮೇರಿಕಾದ ವರ್ಜೀನಿಯಾದಲ್ಲಿ ಪ್ಲ್ಯಾಂಟೇಷನ್ ಇದೆ, ಅದನ್ನು ನೋಡಿಕೊಂಡು ನಮ್ಮ ಜೀವನೋಪಾಯವನ್ನು ಮಾಡೋಣ ಅಂತ. ಅದಕ್ಕೆ ಒಪ್ಪಿದ ಮಾಲ್ ಅವನೊಟ್ಟಿಗೆ, ತನ್ನ ಹೊಸ ಹಸ್ಬೆಂಡ್ನೊಟ್ಟಿಗೆ US ವರ್ಜೀನಿಯಾಕ್ಕೆ ಹೋಗ್ತಾಳೆ. ಅಲ್ಲಿ ಅವನೊಂದಿಗೆ ಉಳಿದು 3 ಮಕ್ಕಳು ಕೂಡ ಆಗ್ತಾರೆ. ಮಾಲ್ ವರ್ಜೀನಿಯಾಕ್ಕೆ ಹೋದಾಗ ಅವಳಿಗೆ ಗೊತ್ತಾಗುತ್ತೆ, ಅವಳ ತಾಯಿ ಮತ್ತು ಅವಳ ಅತ್ತೆ ಇಬ್ಬರು ಒಂದೇ. ಅಂದರೆ ಅವಳ ಗಂಡನ ತಾಯಿ ಯಾರಿರ್ತಾರೆ ಅದು ಅವಳ ಸ್ವಂತ ತಾಯಿ ಆಗಿರ್ತಾರೆ. ಹಾಗಿರುವಾಗ ಅವಳ ಗಂಡ ಅವನಿಗೆ ಸಹೋದರ ಸಮಾನ ಆಗಿರ್ತಾನೆ. ಈ ವಿಷಯವನ್ನು ಆಕೆ ತನ್ನ ಹಸ್ಬೆಂಡಿಗೂ ಹೇಳ್ತಾಳೆ. ಇದರಿಂದ ಅವನು ತುಂಬ ಟೆನ್ಷನ್ ಆಗಿ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈಗ ಮಾಲ್ ಪುನಃ ಏಕಾಂಗಿಯಾಗಿ ಇಂಗ್ಲೆಂಡಿಗೆ ರಿಟರ್ನ್ ಬರ್ತಾಳೆ. ಜೀವನದ ಈ ಹಂತದಲ್ಲಿ ಮಾಲ್ನ ಜೀವನದ ಎಲ್ಲ ವಿಷಯಗಳು ಮುಗಿದು ಹೋಗಿದ್ದವು. ಅವಳ ಹತ್ರ ಈಗ ಏನೂ ಇರಲಿಲ್ಲ, ಪೈಸಾ ಇರಲಿಲ್ಲ ಅಥವಾ ಕೆಲಸ ಇರಲಿಲ್ಲ, ಸಂಪತ್ತು ಇರಲಿಲ್ಲ, ಪ್ರಾಯ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ. ಪುನಃ ಹೊಸ ರಿಲೇಷನ್ಶಿಪ್ ಅಂದರೆ ಹೊಸ ಗಂಡನ ಹುಡುಕಾಟದಲ್ಲಿ ತೊಡಗ್ತಾಳೆ. ಆದರೆ ಆ ಸಮಯದಲ್ಲಿ ಸಿಕ್ಕಿದವರಿಗೆಲ್ಲ ಒಂದು ಹುಡುಗಿ ಬೇಕಿದ್ಲು ಹೊರತು ಹೆಂಗಸು ಅಲ್ಲ. ಅವಳೊಂದಿಗೆ ಎಲ್ಲರೂ ಇರಲಿಕ್ಕೆ ಬಯಸ್ತಾ ಇದ್ರು, ಬಟ್ ಮಡದಿಯಾಗಿ ಮದುವೆ ಆಗಲಿಕ್ಕೆ ಯಾರೂ ಇಷ್ಟಪಡ್ತಾ ಇರಲಿಲ್ಲ. ಕೊನೆಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನ ಹೆಂಡತಿಗೆ ಹುಷಾರಿರಲಿಲ್ಲ. ಅವನೊಂದಿಗೆ ಇವಳ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತದೆ. ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಕೂಡ ರೋಗಕ್ಕೆ ಈಡಾಗ್ತಾನೆ. ಆಗ ಅವನು ಮಾಲಿಗೆ ಸ್ವಲ್ಪ ಹಣವನ್ನು ಕೊಡ್ತಾನೆ. ಮಾಲ್ ಆ ಹಣವನ್ನು ಪಡೆದುಕೊಂಡು ಅವನನ್ನು ಬಿಟ್ಟು ಹೋಗದೆ ಅವನ ಸೇವೆ, ಅವನ ಚಾಕರಿ ಎಲ್ಲ ಮಾಡ್ತಾರೆ. ಅವನ ಆರೋಗ್ಯ ಸುಧಾರಿಸ್ತದೆ. ಇದರಿಂದ ಅವರ ಸಂಬಂಧ ಏನಿತ್ತು ಅದು ಪುನಃ ಕಂಟಿನ್ಯೂ ಆಯಿತು. ಮುಂದೆ ಮಾಲ್ ಅವನ ಹೆಂಡತಿ ಆಗ್ತಾಳೆ. ಆದರೆ ಅವನು ಪುನಃ ಆರೋಗ್ಯದಲ್ಲಿ ಚೇತರಿಕೆ ಕಾಣದೆ ಕುಸಿದು ಹೋಗ್ತಾನೆ. ಈ ಹಂತದಲ್ಲಿ ಇಬ್ಬರು ಬೇರೆಯಾಗ್ತಾರೆ.
ಪುನಃ ಮಾಲ್ ಏಕಾಂಗಿ ಆಗ್ತಾಳೆ. ಮಾಲ್ ಪುನಃ ತನ್ನ ಹಿಂದಿನಂತೆಯೇ ಪಾರ್ಟಿಗಳಿಗೆಲ್ಲ ಹೋಗಲಿಕ್ಕೆ ಶುರು ಮಾಡ್ತಾಳೆ. ಹತ್ತಿರ 42-43 ವರ್ಷ ಆಗ್ತದೆ. ಅವಳ ಮಧ್ಯ ವಯಸ್ಸು ದಾಟ್ತಾ ಇದೆ. ಆದರೂ ಪಾರ್ಟಿಗೆಲ್ಲ ಹೋಗ್ತಾಳೆ. ಪುನಃ ಒಂದು ಹುಡುಗ ಸಿಗ್ತಾನೆ. ಆತನ ಹೆಸರು ಜಾಮಿ ಎಂದಾಗಿತ್ತು. ಮಾಲ್ ಮತ್ತು ಜಾಮಿ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಇಬ್ಬರ ಬಳಿಯೂ ಹಣವಿರಲಿಲ್ಲ. ಜಾಮಿಗೆ ಒಬ್ಬಳು ಲವ್ವರ್ ಇದ್ಲು. ಅವಳು ಮಾಲನ್ನು ಟಾರ್ಗೆಟ್ ಮಾಡ್ತಾ ಇದ್ಲು. ಜಾಮಿ ಇವಳನ್ನು ಬಿಟ್ಟು ಲಂಡನ್ಗೆ ವಾಪಸ್ ಹೋಗ್ತಾನೆ. ಲಂಡನ್ಗೆ ತಲುಪಿದ ಮೇಲೆ ಗೊತ್ತಾಗುತ್ತೆ ಅವಳು ಪುನಃ ಪ್ರೆಗ್ನೆಂಟ್ ಆಗಿದ್ದಳು. ಮುಂದೆ ಒಬ್ಬ ಬ್ಯಾಂಕ್ ಕ್ಲರ್ಕಿನೊಟ್ಟಿಗೆ ಅವಳ ಮದುವೆ ಆಗ್ತದೆ. ಒಂದು ಮಗು ಕೂಡ ಆಗ್ತದೆ. ಸುಮಾರು 5 ವರ್ಷಗಳ ತನಕ ಇಬ್ಬರು ಸಂತೋಷವಾಗಿದ್ದರು. ಆ ಕ್ಲರ್ಕ್ ತನ್ನ ಎಲ್ಲ ಆಸ್ತಿಯನ್ನು, ಎಲ್ಲ ಹಣ ಅಂತಸ್ತುಗಳನ್ನು ಕಳೆದುಕೊಂಡು ದುಃಖದಿಂದ ಸತ್ತೇ ಹೋಗ್ತಾನೆ. ಈಗ ಪುನಃ ಮಾಲ್ ಒಂಟಿಯಾಗ್ತಾಳೆ. ಆದರೆ ಅವಳೊಂದಿಗೆ 2 ಮಕ್ಕಳು ಇದ್ದರು. ಈಗ ಅವಳ ಕಂಡೀಷನ್ ತುಂಬ ಕೆಟ್ಟದಾಗಿತ್ತು. ಯಾಕಂದರೆ ಆರ್ಥಿಕವಾಗಿ ಹಿನ್ನಡೆ ಇತ್ತು. 2 ಮಕ್ಕಳನ್ನು ನೋಡಿಕೊಳ್ಬೇಕಾಗಿತ್ತು. ಜೀವನ ನಡೆಸುವುದಕ್ಕಾಗಿ ಅಲ್ಲಿ ಇಲ್ಲಿ ಕಳ್ಳತನ ಮಾಡಲಿಕ್ಕೆ ಆರಂಭಿಸ್ತಾಳೆ. ದಿನ ಕಳೆದಂತೆ ಕಳ್ಳತನ ಮಾಡಿ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ ಆದಳು. ಅವಳಿಗೆ ಗೊತ್ತಿತ್ತು, ನಾನು ಹೀಗೆ ಕಳ್ಳತನ ಮಾಡಿ ಮಾಡಿ ಒಂದು ದಿವಸ ಜೈಲಿಗೆ ಹೋಗ್ತೇನೆ, ನನಗೆ ಡೆತ್ ಸೆಂಟೆನ್ಸ್ ಕೂಡ ಬರ್ತದೆ, ನಾನು ಅದರಿಂದ ಬಚಾವಾಗಬೇಕಾದ್ರೆ ಏನಾದರೂ ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಿತ್ತು. ಅದಕ್ಕಾಗಿ ತನ್ನ ಐಡೆಂಟಿಟಿಯನ್ನು ಬದಲು ಮಾಡಿಕೊಂಡು ಅವಳು ಕಳ್ಳತನ ಮಾಡ್ತಾ ಇದ್ಲು. ಪುನಃ ಕೆಲವು ಗಂಡಸರೊಂದಿಗೆ ರಿಲೇಷನ್ಶಿಪ್ ಇಟ್ಕೊಂಡ್ಳು. ಆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಅವಳು ಯಾವುದೇ ಕಳ್ಳತನ ಮಾಡ್ತಾ ಇರಲಿಲ್ಲ. ಅದು ಮುರಿದಾದ ತಕ್ಷಣ ಹೊಟ್ಟೆಪಾಡಿಗಾಗಿ ಕಳ್ಳತನ ಆರಂಭಿಸ್ತಾ ಇದ್ಲು. ತುಂಬ ಸಮಯಗಳು ಏನು ಕಳೀಲಿಲ್ಲ. ಕೆಲವೇ ದಿನಗಳಲ್ಲಿ ಆಕೆಯ ಬಂಧನವಾಗ್ತದೆ. ಪುನಃ ನ್ಯೂಗೇಟ್ ಪ್ರಿಸನ್ ಅನ್ನೋ ಜಾಗದಲ್ಲಿ ಬಂದಿಯಾಗ್ತಾಳೆ. ಅಲ್ಲಿ ಅವಳಿಗೆ ಗೊತ್ತಾಗ್ತದೆ ಆ ಜೆಮ್ಮಿ ಅನ್ನೋ ವ್ಯಕ್ತಿ ಯಾರು ಇವಳ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದ ಅವನು ಕೂಡ ಅರೆಸ್ಟ್ ಆಗಿದ್ದ. ಜೈಲಿನ ಆರಂಭದ ದಿನಗಳಲ್ಲಿ ಮರಣಶಾಸನ ಅಂದರೆ ಡೆತ್ ಸೆಂಟೆನ್ಸ್ ಏನೋ ಅವರಿಗೆ ಬರ್ತದೆ. ಆದರೆ ಅದು ಶಿಕ್ಷೆ ಬದಲಾವಣೆಗಾಗಿ 5 ವರ್ಷಗಳ ತನಕ ಸರ್ವೆಂಟ್ಗಳಂತೆ, ಗುಲಾಮರಂತೆ ಕೆಲಸ ಮಾಡಬೇಕು ಅಂತ ಆರ್ಡರ್ ಬರ್ತದೆ. ಅಲ್ಲಿ ಮಾಲ್ನ ಒಬ್ಬ ಸ್ನೇಹಿತ ಅವರಿಬ್ಬರಿಗೆ ಸಹಾಯ ಮಾಡಿ ಜೈಲಿಂದ ಹೊರಗೆ ಬರುವಂತೆ ಮಾಡ್ತಾನೆ. ಅವರಿಬ್ಬರು ಹೊರಗೆ ಬಂದು ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಈ ನಾವೆಲ್ನ ಕೊನೆಯ ಹಂತಗಳಲ್ಲಿ ಇಬ್ಬರು 2ನೇ ಸಲ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಅವಳು ತನ್ನ ಮಗನನ್ನು ಭೇಟಿಯಾಗ್ತಾಳೆ. ಮಗ ತನ್ನ ಸಂಸಾರದಲ್ಲಿ ಚೆನ್ನಾಗಿದ್ದ. ಮುಂದೆ ಅವಳು ಜಾಮಿಯನ್ನು ಮದುವೆಯಾಗಿ ಇಂಗ್ಲೆಂಡಿಗೆ ಬಂದುಬಿಡ್ತಾಳೆ. ಈಗ ಮಾಲಿಗೆ ಸುಮಾರು 70 ವರ್ಷಗಳ ಹತ್ತಿರ ಆಸುಪಾಸು ತಲುಪಿತ್ತು. ಲಂಡನ್ನಿಗೆ ಬಂದಂಥ ಜಾಮಿ ಮತ್ತು ಮಾಲ್ ಪ್ಲ್ಯಾಂಡರ್ ಯೋಚನೆ ಮಾಡ್ತಾರೆ, ಇದುವರೆಗೂ ನಾವೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೇವೆ ಎಲ್ಲವನ್ನು ನಿಲ್ಲಿ ಸರಿಯಾಗಿ ಬದುಕುವ ಅಂತ ಡಿಸೈಡ್ ಮಾಡ್ತಾರೆ. ಸ್ನೇಹಿತರೆ, ನಿಜವಾಗಿಯೂ ಮಾಲ್ ಪ್ಲ್ಯಾಂಡರ್ಸ್ ಒಬ್ಬಳು ದುರಂತ ನಾಯಕಿಯೇ ಸರಿ. ಜೈಲಿನಲ್ಲೇ ಹುಟ್ಟಿ ಕೊನೆ ಹಂತದಲ್ಲಿ ಪುನಃ ಜೈಲು ತಲುಪಿ ಒಳ್ಳೆಯ ಜೀವನವನ್ನು ನಡೆಸಲು ನಿರ್ಧಾರ ಮಾಡಿದಂತಹ ದುರಂತ ನಾಯಕಿ ಮಾಲ್ ಪ್ಲ್ಯಾಂಡರ್ಸ್. ಈ ನಾವೆಲ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಕನ್ನಡ ವಿವರಣೆ ಇಲ್ಲಿಗೆ ಮುಗಿಯಿತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.